ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಪಾಂಡವರೈವರ ಪ್ರಾಣವು ನೀನೋ ಕೃಷ್ಣ ಶ್ರೀ ಹರಿ ಪಾಂಡವರೈವರ ಪ್ರಾಣವು ನೀನು ಪರಮ ದಯಾಕರ ಕೊಡು ಎನಗಭಯವ ಪರಮ ದಯಾಕರ ಕೊಡು ಎನಗಭಯವ ಜೀವವು ನೀನೆಂದು ನಂಬಿದೆನಯ್ಯ ಜೀವವು ನೀನೆಂದು ನಂಬಿದೆನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಬಂದರೂ ಶ್ರೀಕೃಷ್ಣ ಪರಮಾತ್ಮನ ಕೃಪೆಯು ಇನ್ನು ನಮ್ಮ ಮೇಲೆ ಬರಲೇ ಇಲ್ಲವಲ್ಲ. ಇರಲಿ, ನಾನೀಗಲೇ ದ್ವಾರಕೆಗೆ ಹೋಗಿ ಪರಮಾತ್ಮನನ್ನು ಕಂಡು ಆತನ ಆಶೀರ್ವಾದವನ್ನು ಪಡೆಯುವೆನು. ಅರಣ್ಯವಾಸವ ಜ್ಞಾನುಸಾರದಿ ಅರಣ್ಯವಾಸವ ಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ ಆನಂದದಿ ನಾವು ಕಳೆದೆವು ದೇವಾ ಪಾಮರರಾದ ಪಾಂಡವರಿಗೇನೆ ಪಾಮರರಾದ ಪಾಂಡವರಿಗೇನೆ ಧರ್ಮದಿ ರಾಜ್ಯವ ದೊರಕಿಸೋ ದೇವಾ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಕೃಷ್ಣ ಭರತ ಕುಲ ಚಕ್ರವರ್ತಿ ಈ ಛಲದಲ್ಲ ಈ ಚಂದ್ರಕುಲ ಚಕ್ರೇಶ್ವರನಾದ ನನಗೂ ಆ ಪಾಂಡವರಿಗೂ ಸಮರ ಗಾಂಧಾರಿ ದೇವಿಯ ಧರ್ಮ ಸಂಜಾತ ಶತ್ರುಧ್ವಂಸ ಧುರೀಣ ಹಸ್ತಿನಾವತಿಯ ಮನೆ ಮಾಡಿದ ಸಿಂಹಾಸನದೀಶ್ವರ ಈ ಕೌರವೇಶ್ವರನ ಸಾಹಸದ ಮುಂದೆ ಆ ಪಾಂಡವರ ಕೋಟಿ ಪರಿವಾರಗಳು ಹೊರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಹೊರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರಲ್ಲಿ ಚಿಂತತೆಗೊಂಡಿಹ ಯುದ್ಧದ
ಬಲರಾಮರ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆ ಹೊರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಹೊರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಏಲವೋ ಭೀಮ ಹದಮ ಭೀಮನ ಹೊದಿಸಲು ನಾ ವಿಧ ವಿಧ ಪ್ರಯೋಗ ಬೆಸಗಿದರು ಹದಮ ಭೀಮನ ಹೊದಿಸಲು ನಾ ವಿಧ ವಿಧ ಪ್ರಯೋಗ ಬೆಸಗಿದರು ಕದೀಮನವನು ಹೆದೆಗಡದೆ ಮದಕರಿಯನ್ಮಯ ಕೊಬ್ಬಿಹನು ಕದೀಮನವನು ಹೆದೆಗಡದೆ ಮದಕರಿಯನ್ಮಯ ಕೊಬ್ಬಿಹನು ಮಾಧವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವ ಹಾರ್ಮಣವನು ಮಾಧವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವ ಹಾರ್ಮಣವು ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳ ಹೊರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಹೊರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಆ ಪಾಂಡವರಾರು ಈ ಪೃಥ್ವಿಯನ್ನಾಳಲು ಅಸಮರ್ಥರು ಅವರಿಗರಿಗ ರಾಜ್ಯ ಕೊಟ್ಟು ಸಾಧ್ಯವಿಲ್ಲ ಅವರು ನನ್ನಂತಹ ನನ್ನಲ್ಲಿ ಹೋರಾಡಿ ರಾಜ್ಯವನ್ನು ಪಡೆ ಇಲ್ಲ ಪುನಃ ಹಾಡಿಗೆ ಹೋಗಲಿ ಛಲ ಛಲ ಮಾಡುವೆ ಸತ್ತರೆ ವೀರ ಸ್ವರ್ಗ ಬದುಕಿದರೆ ಅಖಂಡ ಸಾಮ್ರಾಜ್ಯ ಅರ್ಜುನ ಯುದ್ಧ ಮೊದಲೇ ದ್ವಾರಕಾವನ್ನು ಪ್ರವೇಶಿಸಿದರು ಇನ್ನು ಕೃಷ್ಣನನ್ನು ಸಂಧಿಸಿ ಯಾಗವರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ ಯಾಗವರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ ವಾಮಾರಮಣನು ಎನ್ವಶವ ಓಮ ದೈವೇ ಭೀಮನ ವಾಮಾರಮಣನು ಎನ್ವಶವಾದರೆ ಹೋಮ ದೈವೇ ಭೀಮನ ಮಧ್ಯಮ ಪಾಂಡವ ಪಾತ್ರನ ಒಂದು ಮಿತ್ರ ಕಣ್ಣ ತೊಟ್ಟಿಹನು ಪಣವ ಮಧ್ಯಮ ಪಾಂಡವ ಪಾರ್ಥನ ಓದಿಸಲು ಮಿತ್ರ ಕಣ್ಣ ತೊಟ್ಟಿಹನು ಪಣ ಹುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಹರ್ಷವು ದೊರೆಯನ್ನಾಳ್ವೆ ಹುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಹರ್ಷವು ದೊರೆಯನ್ನಾಳು ಹೊರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಹೊರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರಲ್ಲಿ ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರ ಹಳರಿಹೆ ಕುರು ಪಾಂಡವರಲ್ಲಿ ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರ ಹಳರಿ ನಂದಗೋಪ ಶ್ರೀಕೃಷ್ಣನ ಸಹಿತ ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆ ಹೊರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಹೊರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಹೊರದಿ ನಾಂ ತೆರಳುವೆ ಹೊರದಿ ನಾಂ ತೆರಳುವೆ Hare
ಇವರು ನಾವು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು. ಏನಿ ಭವನದ ಶೃಂಗಾರ ವೈಭವ. ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲಾನಂದವಾಗಿ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ, ನೋಡಲಾಶ್ಚರ್ಯವಾಗಿ ಏನಿ ಭವನದ ವೈಭವ ನೋಡಲಾನಂದವಾಗಿ, ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ಥಳಥಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ಥಳಥಳಿಸುತ್ತಿವೆ. ದೇವಲೋಕಾದಿಲೋಕವೇ ಮೆರುಗಿ ಧರೆಗಿಳಿದಂತಿದೆ, ದೇವಲೋಕಾದಿಲೋಕವೇ ಮೆರುಗಿ ಧರೆಗಿಳಿದಂತಿದೆ. ಎನಿತು ಹೀ ಕೃಷ್ಣನ ಸರ್ಪದ ಸಿರಿತನ, ಎನಿತು ಹೀ ಕೃಷ್ಣನ ಸರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿ, ಏನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ. ಏನಿ ಭವನದ ಶೃಂಗಾರ ವೈಭವ. ಎತ್ತ ನೋಡಿದರೆ ಮುತ್ತು ರತ್ನಗಳಿಟ್ಟು ಕೆತ್ತಲ್ಪಟ್ಟ ಸಾಲು ಹೊಂದುವ ಸೊಬಗು, ದೃಷ್ಟಿ ಬೀರಿದರೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವ ಭಂಗಿಗಳ ಮಧುರ ಮಿಲನ. ನಯನ ಮನೋಹರ ಶಿಲ್ಪಕಲಾ ಚಾತುರ್ಯ. ಭಾವಪರವಶನಾದೆ, ಭಾವಪರವಶ ನನಗೆ ತರಪ್ರಾಂತ
ಸ್ವಸಾಗರ ಪುತ್ರಿಯನ್ನೇ ಶಾಸನ ಮಾಡುತ್ತಿರುವ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಶತ್ರುವಂಶ ದುರೀಣ ಅಸ್ತಿನಾವತಿಯ ಮನೆ ಮಗನ ಈ ಕೌರವೇಶ್ವರ ಭವನಕ್ಕಿಂತಲೂ ಈ ನಂದ ಗೋಗೋದ್ರವನ್ನು ಹೊಂದುತ್ತವೆ ರಮಣೀಯವೇ ಶೋಭಾಯಮಾನವೇ. ಇರಲಿ ಇನ್ನು ಸ್ವಲ್ಪ ಹೋಗಿ ಮುಂದೆ ನೋಡಿ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿಹುದು ಜಗದೊಳಿದಕ್ಕೆ ಸಾಟಿ ಕಾಣೆನ ಫಲ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿಹುದು ಜಗದೊಳಿದಕ್ಕೆ ಸಾಟಿ ಕಾಣೆನ ಫಲ. ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು, ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು, ವಜ್ರದ ಕಂಬಗಳು, ನೀಲಿ ರತ್ನ ಪಚ್ಚೆಗಳು, ವಜ್ರದ ಕಂಬಗಳು, ನೀಲಿ ರತ್ನ ಪಚ್ಚೆಗಳು, ಗೋಮೇದಿತ ಪುಷ್ಪರಾಗ, ಗೋಮೇದಿತ ಪುಷ್ಪರಾಗ ವೈಢೂರ್ಯದ ಹೀತವದು, ಗೋಮೇದಿತ ಪುಷ್ಪರಾಗ, ಗೋಮೇದಿತ ಪುಷ್ಪರಾಗ ವೈಢೂರ್ಯದ ಹೀತವು, ರತ್ನದ ಕಳಸವು ಥಳಥಳನೆ ಒಳೆಯುವವು, ರತ್ನದ ಕಳಸಗಳು ಥಳಥಳನೆ ಒಳೆಯುವ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಜಗದೊಳಿದಕ್ಕೆ ಸಾಟಿ ಕಾಣೆನ ಫಲ. ಮಾಧವನ ಭವನವು ಎನಿತು ರಮ್ಯವೋ, ಶ್ರೀಧರನ ಹೃದಯವಿದು ಅತಿ ನಿಗೂಢವೋ. ಮಾಧವನ ಭವನವು ಎನಿತು ರಮ್ಯವೋ, ಶ್ರೀಧರನ ಹೃದಯವಿದು ಅತಿ ನಿಗೂಢವೋ. ಎತ್ತಲು ನೋಡುತ್ತಿರೆ ಮುತ್ತಿನ ತೋರಣಗಳು, ಎತ್ತಲು ನೋಡುತ್ತಿರೆ, ಎತ್ತಲು ನೋಡುತ್ತಿರೆ ಮುತ್ತಿನ ತೋರಣ, ಚಿತ್ತಕ್ಕೆ ಮುದವನು ಬೀರುತ್ತಲಿರುವುದು ನೋಡ, ಚಿತ್ತಕ್ಕೆ ಮುದವನು ಬೀರುತ್ತಲಿರುವುದು ನೋಡ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಜಗದೊಳಿದಕ್ಕೆ ಸಾಟಿ ಕಾಣೆನ ಫಲ ಫಲ ಫಲ. ಏನಿ ಶಿಲಾಮಾಲಕರ ಸೌಂದರ್ಯ, ಕಾಮನ ಬಿಲ್ಲಿನ ಹೇಳು ಬಣ್ಣವನ್ನೇ ನಾಚಿದಿವೆಯಲ್ಲ. ಇದ್ಯಾವ ದೇವ ಶಿಲ್ಪಿಯ ಕೈಚಳಕವೋ ಅಥವಾ ಚತುರ್ಮುಖ ಬ್ರಹ್ಮನ ಮಹಾಸೃಷ್ಟಿಯೋ? ಅದ್ಭುತ ಅದ್ಭುತ. ಮಿಂಚಿನಂತೆ ಹೊಳೆಯುವ ನಯನಗಳು, ಕೆಂದಾವರಂತೆ ಕಾಣುವ ನಾಸಿಕ, ಮಧುಚಂದ್ರನ್ನೇ ಮೋಹಿಸುವಂತಹ ಮಂದಹಾಸ, ಬಳ್ಳಿಯಂತೆ ಬೆಳಕುವ ನಡುವನು. ಇವರನ್ನು ನೋಡುತ್ತಿದ್ದರೆ ಇವರ ಅಂಗಸೌಧದಲ್ಲಿ ಬಂಧಿತನಾಗಬೇಕೆಂಬ ಕವೆ ಉಂಟಾಗುತ್ತದೆಯಲ್ಲ. ಇರಲಿ ಏನಾಗಲಿ, ಇವಳೊಂದು ಸಾರಿ ಬಿಗಿದಪ್ಪಲೆ, ಇವಳೊಂದು ಸಾರಿ ಬಿಗಿದಪ್ಪಲೆ.
ಸ್ವಾಗತ ಸ್ವಾಗತ ಕುರುನಂದನ. ಸ್ವಾಗತ ಸ್ವಾಗತ ಗುರುನಂದನ, ಸುಸ್ವಾಗತ ವಯ್ಯ ದುರ್ಯೋಧನ. ಸುಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನ ಭೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನ ಭೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದ ಧೀರ ಪ್ರಚಂಡ ಕೌರವ. ರಣರಂಗದ ಧೀರ ಪ್ರಚಂಡ ಕೌರವ, ಸ್ವಾಗತ ಸ್ವಾಗತ ಕುರುನಂದನ. ಕರದಲ್ಲಿ ಗದೆಯ ಪಿಡಿದಿಗ ಧೀರ ಶರೀರ ಮದಿಸಿದೆ ಹುಲಿಯಾಕಾರ. ಕರದಲ್ಲಿ ಗದೆಯ ಪಿಡಿದಿಗ ಧೀರ ಶರೀರವು ಮದಿಸಿದೆ ಹುಲಿಯಾಕಾರ. ಉರಿ ಮೀಸೆಯ ಧರೆ ಈ ಸರದಾರ, ಉರಿ ಮೀಸೆಯ ಧರೆ ಈ ಸರದಾರ. ನಡೆಯುವ ಭಂಗಿಯು ಬಲು ಗಂಭೀರ, ನಡೆಯುವ ಭಂಗಿಯು ಬಲು ಗಂಭೀರ. ನಡೆಯುವ ಭಂಗಿಯು ಬಲು ಗಂಭೀರ. ನಡೆಯುವ ಭಂಗಿಯು ಬಲು ಗಂಭೀರ. ಸ್ವಾಗತ ಸ್ವಾಗತ ಕುರುನಂದನ, ಸುಸ್ವಾಗತ ವಯ್ಯ ದುರ್ಯೋಧನ. ಸುಸ್ವಾಗತ ವಯ್ಯ ದುರ್ಯೋಧನ. ಸ್ವಾಗತ 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 ಕುರುನಂದನ. ಕುರುನಂದನ ಕುರುನಂದನ. ನನಗೆ ತರಭ್ರಾಂತು. ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಶತ್ರುಧ್ವಂಸ ಧುರೀಣ ಹಸ್ತಿನಾವತಿಯ ಫಣಿಮಗಳ ರತ್ನ ಸಿಂಹಾಸನದೀಶ್ವರ.
ಈ ಕೌರವೇಶ್ವರನ ಭವನಕ್ಕಿಂತಲೂ ಈ ನಂದಗೋಪಾಲಕನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಇರಲಿ, ಮೊದಲು ಇಲ್ಲಿಗೆ ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡು ಹೋಗಬೇಕು. ಸಾರ್ಥಕಿ ಕೃಷ್ಣನಲ್ಲಿ ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸಿದರು. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಏನು ಹಸ್ತಿನಾವತಿಯಿಂದ ದ್ವಾರಕೆಗೆ ಹಿಂದಿರುಗಿದರು? ಈ ನಿನ್ನ ಶ್ರೀಕೃಷ್ಣ ನಿದ್ದೆಯು ಇನ್ನು ಮುಗಿದಲ್ಲವೇ? ಇರಲಿ, ಒಂದು ಮಾತಿದೆ ಸಾರ್ಥಕಿ, ನಮಗೂ ಪಾಂಡವರಿಗೂ ಭೀಕರವಾದ ಯುದ್ಧವು ಸಂಭವಿಸುತ್ತಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಉತ್ತರವನ್ನು ನಾವು ಹೇಳುವುದಕ್ಕೆ ಸಾಧ್ಯವಿಲ್ಲ, ಏಕೆಂದರೆ ನಾವು ಪರಮಾತ್ಮನ ಅಧೀನರು. ಅವರೆಲ್ಲಿರುತ್ತಾರೋ ನಾವು ಅಲ್ಲಿಯೇ ಇರುತ್ತೇವೆ. ಸರಿಯಾಗಿ ಹೇಳಿದೆ ಸಾರ್ಥಕಿ. ಕೃಷ್ಣ ನಮ್ಮ ಪಕ್ಷವನ್ನು ವಹಿಸಿದರೆ ಯಾವ ಸೈನ್ಯವೇ ನಮ್ಮ ಕೈ ಸೇರಿದಂತೆ ಸರಿ. ಸಾರ್ಥಕಿ, ಕೃಷ್ಣನ್ನು ನಾನೊಂದು ಸಾರಿ ಎಚ್ಚರಿಸಲೇ? ಸತ್ಯವಾಗಿ. ಮುಂದೆ ನೋಡು. ಮಾಧವ, ಮುಕುಂದ, ಮುರಹರಿ, ಋಷಿ ಮುನಿಗಳು ಯಜ್ಞ ಯಾಗಾದಿಗಳಲ್ಲಿ ತೊಡಗಿರುವಾಗ ಇವನಿಗೆ ಸುಖದ ಸಂಪತ್ತಿಗೆಯಲ್ಲಿ ಸುಖನಿದ್ದೆ. ಕುರು ಪಾಂಡವರಲ್ಲಿ ಕುರು ಸಂಗ್ರಾಮ ಹೆದ್ದು ಅಲ್ಲೋಲ ಕಲ್ಲೋಲವಾಗುತ್ತಿರುವಾಗ ಇವನಿಗೆ ಗೋಪಿಕಾ ಸ್ತ್ರೀಯರೊಂದಿಗೆ ಜಲಕ್ರೀಡೆ ಆಡುವ ಕನಸು. ಇವನೆಂತಹ ನಿಶ್ಚಿತ ಪುರುಷನಯ್ಯ. ರಾಜ್ಯ ಕೋಶಾದಿಗಳನ್ನೆಲ್ಲ ಅಣ್ಣನಾದ ಬಲರಾಮನಿಗೆ ವಹಿಸಿ ಇವನು ಮಾತ್ರ ನಿಶ್ಚಿಂತೆಯಿಂದ ನಿದ್ರೆ ಮಾಡುತ್ತಿರುವನು. ನಿದ್ರಿಸಲಿ, ಚೆನ್ನಾಗಿ ನಿದ್ರಿಸಲಿ. ಮೊದಲು ಇಲ್ಲಿಗೆ ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡು ಹೋಗುವೆ. ನಾನಾರು ವಿಚಿತ್ರ ವೀರ್ಯನ ಮೊಮ್ಮಗ, ಧೃತರಾಷ್ಟ್ರ ರಾಜೇಂದ್ರನ ಪ್ರೀತಿಯ ಕುವರ, ಗಾಂಧಾರ್ಯ ಗರ್ವ ಸಂಜಾತರಾದ ನಾನು ಈ ಗೋಪಾಲಕನ ಪದದಡಿಯಲ್ಲಿ ಅಪಮಾನ. ನನಗೆ ಯೋಗ್ಯವಾದ ಸ್ಥಾನ ಆತನ ಶಿರೋಭಾಗ. ಅಲ್ಲಿಗೆ ಹೋಗಿ ಕುಳಿತುಕೊಳ್ಳುವೆನು. ಸದಾ ನಿನ್ನ ಅಭಯಂ ನಿರಂತರದಯಮಿಸಿ ವಾಸುದೇವಂ ಸದಾ ನಿನ್ನ ಅಭಯಂ ವಾಸುದೇವಂ ಸದಾ ನಿನ್ನ ಅಭಯಂ ದೀನಬಂಧು ನಿಗಮಾಗಮಸಿ ದೀನಬಂಧು ನಿಗಮಾಗಮ ಅಗಣಿತ ಗುಣಗಳ ಹರಿಪುರದನ ಅಗಣಿತ ಗುಣಗಳ ಹರಿಪುರದನ ಜಗದ ವ್ಯಾಪಕ ಕೃಷ್ಣ ಜಗದ ವ್ಯಾಪಕ ಜಗದ ಜಗದ ವ್ಯಾಪಕ ಜಗದ ವ್ಯಾಪಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ರವೀಂದ್ರ ನಯನ ಮೊರೆ ಸಿಂಧು ಶಯನ ರವೀಂದ್ರ ನಯನ ಮೊರೆ ಸದಾ ನಿನ್ನ ಅಭಯಂ ನಿರಂತರ ಮೊರೆ ದಯನಿಸಿ ವಾಸುದೇವ ಸದಾ ನಿನ್ನ ಅಭಯಂ ಸದಾ
ಸದಾ ನಿನ್ನ ಅಭಯ. ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಕನು? ಎಲ್ಲಿ ನಿನ್ನ ಪ್ರಾಣಸಕ ಪಾರ್ಥ? ಏಕೆ, ಏನಾಯಿತು ಸಾತ್ಯಕಿ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಅದನ್ನು ಹೇಳುವ ಬೈಲ ನೀನೇ ಬಂದಿ ನೋಡು. ಏಕೆ? ಓ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕಿಯಲ್ಲಿ. ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅದಕ್ಕೆ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ನಮಗೆ ಅದು ಆನಂದದ ವಿಚಾರವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿ ಸಹಿತ ಮತ್ತೊಂದು ಸಾರಿ ಚಿರದಿನ ಸಲುವಾಗಿ ವನವಾಸಕ್ಕೆ ತೆರಳುವೆನು. ಅರ್ಜುನ, ನನ್ನನ್ನು ನೋಡಿ ಈಗ ಅಸಮಾಧಾನವಾಯಿತೆ. ನೀನು ದ್ವಾರಕಿಗೆ ಹೊರಟಿನೆಂದು ಕೇಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವದಿಂದ ನಾನೇ ಮೊದಲು ಇಲ್ಲಿಗೆ ಬಂದಿರುವೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುರೂಪವಾದ ಫಲವು ಅವರಿಗೆ ದೊರೆಯುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದರೆ ತಾನೇ ಹಲವಾರು ಮಂದಿ ರಾಜರುಗಳ ಬೆಂಬಲವು ದೊರೆಯುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದತಳದಲ್ಲಿ ಕುಳಿತು 4 ಹಿತವಚನಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಈ ಸಾರಿ ನಿನ್ನ ಕೃಷ್ಣ ನನ್ನ ಕೈಗೆ ಸಿಕ್ಕಿಬಿದ್ದನು ಹತ್ತಿರ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ, ನೀನು ಮರೆಯಬೇಡ. ನಾನು ಸಹ ಮರೆತಿಲ್ಲ, ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ನೀಡು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ಹಿಗಿಸು ಲೋಕದ ಭವ ಬಂಧನ, ಹಿಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ಹಿಗಿಸು ಲೋಕದ ಭವ ಬಂಧನ, ಹಿಗಿಸು ಲೋಕದ ಭವ ಬಂಧನ. ಹೇ ವಾಸುದೇವ, ಯುಗ ಯುಗದ ಪರ್ಯಂತ್ಯವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತ್ಯವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗುಮುನಿ ದರ್ಪದ ಅಕ್ಷಯವನಿಸಿ ಮೋಕ್ಷವ ನೀಡಿದ ತಂದೆ. ಭೃಗುಮುನಿ ದರ್ಪದ ಅಕ್ಷಯವನಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ಹಿಗಿಸು ಲೋಕದ ಭವ ಬಂಧನ, ಹಿಗಿಸು ಲೋಕದ ಭವ ಬಂಧನ. ಪರಮಾತ್ಮ, ಜಾಗೃತನಾಗು. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡಗಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯ
ದ್ರೌಪದಿಯು ಅಪಮಾನವ ಸಹಿಸದೆ ಮರೆಯಿಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆಯಿಡಲು ತ್ವರಿತದೆ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ ತ್ವರಿತದೆ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರವದನ ಓ ಸಿಂಧು ಶಯನ ಸುಂದರವದನ ನೀಗಿಸು ಲೋಕದ ಭವ ಬಂಧನ ನೀಗಿಸು ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರವದನ ಏಳು ಜನಾರ್ದನ ಯಾರು ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಚೇಚೆ, ಚರಣದಡಿಯಲ್ಲೇಕೆ ಕುಳಿತುಕೊಂಡೆ? ಶಿರಭಾಗದಲ್ಲಿ ಪೀಠೆಗಳಿರಲಿಲ್ಲವೇ? ಪರಮಾತ್ಮ, ತಮ್ಮ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ಕೃಷ್ಣ ಯಾರು? ಓ, ಕುರುರಾಜ. ಕುರುಚಕ್ರೇಶ್ವರ, ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದೆ? ಚಕ್ರವರ್ತಿಗಳಾದ ನೀವು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರನಾಗದೆ ನಿನ್ನ ಪ್ರಿಯ ಮಿತ್ರ ಅರ್ಜುನ್ ಬಂದೊಡನೆ ಎದ್ದು ಸಂಭಾಷಣೆಯನ್ನೇ ಪ್ರಾರಂಭಿಸಿದೆಯಲ್ಲ, ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನು ಇಲ್ಲ ಭಾವ, ನೀನು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರಿ? ಕೃಷ್ಣ, ಬೋರ್ಖರವ ಕಾರ್ಗಿಚ್ಚಿನಂತೆ ನಮಗೂ ಪಾಂಡವರಿಗೂ ಭೀಕರವಾದ ಯುದ್ಧವೂ ಸಂಘಟಿಸುತ್ತಿರುವುದು. ಆದರೆ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದಿರುವೆನು. ಏನು ಯುದ್ಧವೇ? ಬೇಡ ಭಾವ, ಬೇಡ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ, ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಲ್ಲದ ಮಾನವ ಜನ್ಮ. ಆಸೆಯೇಕೋ ನಿರಾಸೆ. ನಿರಾಸೆ ಭಾವ. ಕೃಷ್ಣ, ಭರತ ಕಂಡ ಪ್ರಳಯದಿಂದ ಲಾಭವ್ಯಾನಿಗೋ ಸಂತಾಪ ದೂರ ಬೇಡವೋ ಈಗಲ ಸಮರ ಸಾಹಸ ಅನುಚಿತ ಭಕ್ತಿಯಿಂದ ಪ್ರಳಯದಿಂದ ಲಾಭವ್ಯಾನಿಗೋ.
ಭರತ ಭೂಮಿ ಆಳ ಬಯಸಿ ಕೃಷ್ಣ ತನೆಯರೊಡನೆ ದ್ರೋಹವೆನ್ನಿಸಿ ಭರತ ಭೂಮಿ ಆಳ ಬಯಸಿ ಒಂದು ಬಾಳಗರ ಚರಿತ ಬಾವಾ ಬಾವಾ ಒಂದು ಬಾಳಗರ ಚರಿತ ಮಾರಣ ಹೋಮ ಮಾಡಬೇಡ ಶಾಂತರಾಗಿ ದುಡಿಯಬೇಡ. ಮಾರಣ ಹೋಮ ಮಾಡಬೇಡ ಶಾಂತನಾಗಿ ದುಡಿಯಬೇಡ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವೊಯ್ಯದ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ. ನನಗೆ ಕೃಷ್ಣ, ನನಗೆ. ಅರ್ಜುನ, ಪರಮಾತ್ಮ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಹೊಡೆದಾಡಿ ಮಣಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ರಾಜನೀತಿ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನ್ನದಿರುವುದು. ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮೀರುವರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ನೀನೂ ಸಹ ಈ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆಯೆಂದು ತೋರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದುದರಿಂದ ನಮಗೆ ನೀನು ಸಹಾಯ ಮಾಡಲೇಬೇಕು ದೇವಾ. ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮೀರುವರೆಗೂ ಸಮಾನವಾದ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಭಾವ, ಕೃಷ್ಣ, ನೀನು ಮೊದಲು ಇಲ್ಲಿಗೆ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಆತನು ನಿನಗಿಂತಲೂ ಚಿಕ್ಕವನು. ಎಲ್ಲಾ ಕಪಟಿ. ನಿಮ್ಮೀರುವರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಭ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಅಕ್ಷೋಹಿಣಿ ಯಾದವ ಸೈನ್ಯದಳ ಒಂದು ಕಡೆ, ನಿರಾಯುಧನು ನಿರಸ್ತರನಾದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು. ನಿರಾಯುಧನು ನಿರಸ್ತ್ರನು ಆದ ಇವರಿಂದ ಏನು ಪ್ರಯೋಜನ? ವಾಸುದೇವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರುದೇವ ಬಲರಾಮ ಸಹಿತ ಯಾದವರ ಅಕ್ಷೋಹಿಣಿ ಸೈನ್ಯವು ನನ್ನ ಪಕ್ಷವನ್ನು ವಹಿಸಲಿ. ಭಲೇ ಭಾವ, ತನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಹಾರಿಸಿಕೊಂಡಿರುವೆ. ಭಲೇ ಭಲೇ ಕಪಟ ನಾಟಕ ಸೂತ್ರಧಾರಿ, ಭಲೇ. ಈ ನಿನ್ನ ಕಣ್ಸನ್ನೆಯಿಂದ ಭಕ್ತರನ್ನು ಸೆಳೆಯುವ ಈ ನಿನ್ನ ಕಪಟ ಮೋಸವನ್ನು ನಾನೇನು ಹರಿಯದವನೆಂದು ಭಾವಿಸಿದೆಯಾ? ಅಂತಹ ಅಪರಾಧಗಳನ್ನು ನನ್ನಲ್ಲೇನು ಕಂಡೆ ಭಾವ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ. ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿವೆ.
ಮೃತ್ಯುತಾಂಡವ ಪ್ರಳಯ ನೃತ್ಯ ಸಿಂಹನಾದ ಸರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸೈಸಲಾರ ರಣದೋ ಆಯುಧವಂಧರಿಸದಿರೇ ರಣದೋ ಆಯುಧವಂ ಧರಿಸದಿರೆ ಪಾಂಡವರಣದೆಂತು ಪಾಲಿಪೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಮುಕುಂದ ಕೃಷ್ಣ, ನೀನು ಬಹುಕಪಟಿ ಬಹುಪಕ್ಷಪಾತಿ. ಅದರಲ್ಲಿಯೂ ಈ ಅರ್ಜುನಾದರೂ ನಿನ್ನ ಪ್ರಾಣಸಖ. ಈಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಅದು ಸಾಧ್ಯವೇ? ಸಾಧ್ಯವಿಲ್ಲ ಮುಕುಂದ. ಆದರೂ ಬಾಧಕವಿಲ್ಲ. ಆದರೆ ರಣಾಂಗಣದಲ್ಲಿ ಆಯುಧ ಹಿಡಿದು ಯಾರ ಪಕ್ಷವಾಗಿ ಕಾದಾಡುವುದನ್ನು ವಚನ ಕೊಟ್ಟಿವೆ, ಆ ಮಾತು ನಿನಗೆ ಜ್ಞಾಪಕದಲ್ಲಿರಲಿ. ಮಾಡಿದ ಪ್ರತಿಜ್ಞೆಯನ್ನು ಎಂದಿಗಾದರೂ ಮರೆಯಲಾದೀತೆ. ನಡೇ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡಿ. ಕೃಷ್ಣ, ತುಚ್ಛ ಮನೋಭಾವವನ್ನು ಬಿಡು. ಅಚ್ಚರಿಂದ ಉಚ್ಚರಿಸುತ್ತಿದ್ದೇನೆ, ಎಚ್ಚರ ಎಚ್ಚರ ಎಚ್ಚರ.